ಅಧ್ಯಕ್ಷರು, ರಾಜ್ಯದ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನಿಸಿದ ನಾಗರಾಜ್ ಆರ್ ದುಮ್ಮಣ್ಣವರನ್ನ ನಮ್ಮೆಲ್ಲರ ಪರವಾಗಿ ತುಂಬ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ಬೇರೆ ಬೇರೆ ತಾಲೂಕು ಘಟಕಗಳಿಂದ ಬಂದಿರತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ತಾಲೂಕು ಘಟಕದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳನ್ನು ಕೂಡ ನಾನು ರಾಜ್ಯ ಸರ್ಕಾರಿ ನೌಕರರ ಸಂಘದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮನವಿ ಕೊಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಕೊಪ್ಪಳ ಜಿಲ್ಲೆಯ ಬೇರೆ ಬೇರೆ ಕಡೆಯಿಂದ ಬಂದಿರತಕ್ಕಂಥ ಬೇರೆ ಬೇರೆ ತಾಲೂಕುಗಳಿಂದ ಕೂಡ ಬಂದಿರತಕ್ಕಂಥ ಗೌರವಾನ್ವಿತ ಕರೆಗೆ ಹೋಗ್ಬಿಟ್ಟು ಆದಂಥ ಹಾದಿಯಲ್ಲಿ ಹೋಗ್ತಾ ಇದ್ದೀವಿ. ಇತ್ತೀಚೆಗೆ ನಡೆತಕ್ಕಂಥ ರಾಜ್ಯ ಕಾರ್ಯಕಾರಿಣಿಯ ಸಭೆಯ ತೀರ್ಮಾನದಂತೆ ಪ್ರಮುಖ 3 ಬೇಡಿಕೆ ವಿಚಾರವಾಗಿ ನಾವು ಮನವಿಯನ್ನು ಕೊಡಬೇಕಾಗಿದೆ. ಒಂದನೇದು, ನೆನೆಗುದಿಗೆ ಬಿದ್ದಿರ್ತಕ್ಕಂಥ 7ನೇ ವೇತನ ಆಯೋಗದ ಅನುಷ್ಠಾನ ಆಗಬೇಕು, NPS ರದ್ದಾಗಿ OPS ಜಾರಿಗೆ ಬರಬೇಕು, ಆರೋಗ್ಯ ಸಂಜೀವಿನಿ ಯೋಜನೆ ಅನುಷ್ಠಾನ ತೀವ್ರಗತಿಯಲ್ಲಿ ಆಗಬೇಕೆನ್ನುವ 3 ಪ್ರಮುಖ ಬೇಡಿಕೆಯನ್ನು ಇಟ್ಟುಕೊಳ್ಳದೆ ನಾವು ಸಮರ್ಥವಾಗಿ ಕೆಲಸ ಮಾಡೋಕ್ಕಾಗಲ್ಲ. ಆರ್ಥಿಕ ಭದ್ರತೆ ಬೇಕು. ಜೊತೆಗೆ ಈ NPS ಮತ್ತು OPS ಅನ್ನುವಂಥ ವಿಷಯ ತಮಗೆಲ್ಲ ಗೊತ್ತಿದೆ. ಅತ್ಯಂತ ದೀರ್ಘವಾಗಿ ಸೇವೆ ಸಲ್ಲಿಸ್ತಕ್ಕಂಥ ನೌಕರ ತನ್ನ ನಿವೃತ್ತಿ ಆದಮೇಲೆ ಆರ್ಥಿಕವಾಗಿ ಸಬಲಿಲ್ಲದೆ ಹೋದರೆ, ದುರ್ಬಲ ಆದರೆ ನಿಜಕ್ಕೂ ತುಂಬ ಅತ್ಯಂತ ಕೆಟ್ಟ ಸಂಗತಿ ಆಗ್ತದೆ. ಅದಕ್ಕಾಗಿ ಘನ ಸರ್ಕಾರ ದಯವಿಟ್ಟು OPS ಅನ್ನು ಮರುಸ್ಥಾಪನೆ ಮಾಡಬೇಕು, 7ನೇ ವೇತನ ಆಯೋಗವನ್ನು ತಕ್ಷಣ ಜಾರಿ ಮಾಡಬೇಕು. ಅದಕ್ಕಿಂತ ಮುಖ್ಯವಾಗಿ ನಮಗೆಲ್ಲ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸುಮಾರು 300 ಜನ ಕೆಲಸ ಮಾಡುವಲ್ಲಿ 5 ಜನ ಕೆಲಸ ಮಾಡ್ತಾ ಇದ್ದೀವಿ. ಲಕ್ಷಗಟ್ಟಲೆ ಕೆಲಸ ಹುದ್ದೆಗಳು ಖಾಲಿ ಬಿದ್ದಿದ್ದಾವೆ. ಅಂದರೆ ಸುಮಾರು ಒಬ್ಬ ವ್ಯಕ್ತಿ 4-5 ಜನ ಕೆಲಸ ಮಾಡ್ತಾರೆ ಆಫೀಸಿಗೆ ಕೂತ್ಕೊಂಡು. ನಮ್ಮ ಶಿಕ್ಷಣದಲ್ಲೂ ಕೂಡ ಹಂಗೆ. ನಮ್ಮ ಒಂದು ಕಾಲೇಜಿನಲ್ಲಿ 25 ಹುದ್ದೆಗಳಿದ್ದಾವೆ, ನಾವಿರೋದು ಬರೀ 10 ಜನ ಮಾತ್ರ. ಅದೇ ರೀತಿ ಎಲ್ಲ ಇಲಾಖೆಗಳಲ್ಲಿ ಹುದ್ದೆಗಳು ಖಾಲಿ ಇದ್ದಾವೆ. ಅಂದರೆ ಅವೆಲ್ಲ ಕೆಲಸ ನಾವೇ ಒತ್ತಡ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನಮಗೆ ಅನೇಕ ತೊಂದರೆ ಬರ್ತಾ ಇದ್ದೀವಿ. ಏನು BP ಅಂತೇಳಿ, ಶುಗರ್ ಅಂತೇಳಿ, ಈ ಒತ್ತಡದಿಂದ ನಮ್ಮ ಒಂದು ಆರೋಗ್ಯ ಕೈ ಕೊಡ್ತಾ ಇದೆ. ಸೊ ಹಾಗಾದ್ರೆ ಈ ಆರೋಗ್ಯವನ್ನು ಚೆನ್ನಾಗಿಡ್ಬೇಕಂದ್ರೆ ನಾವು ವರ್ಕ್ ಮಾಡೋದಕ್ಕೆ ನಮಗೆ ಚೆನ್ನಾಗಿರ್ತದೆ. ಆ ಕಾರಣಕ್ಕಾಗಿ ಆರೋಗ್ಯ ಸಂಜೀವನಿ ಏನಿದೆಯಲ್ಲ, ಕ್ಯಾಶ್ಲೆಸ್, ಇದು ತಕ್ಷಣ ಜಾರಿ ಬರಬೇಕು. ಈ ಒಂದು ಕೂಡ ಬಹಳ ಮುಖ್ಯವಾದ ಹೋರಾಟ ಮಾಡಬೇಕಂತೇಳಿ ನಮ್ಮೆಲ್ಲರ ಪರವಾಗಿ ಇವತ್ತು ಹೋರಾಟ ಮಾಡೋದಕ್ಕೆ ನಾವೆಲ್ಲ ಬಂದಿದ್ದೀವಿ. ಈ ಹೋರಾಟವನ್ನು ಜಿಲ್ಲಾಧಿಕಾರಿಗಳನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ಇಂದಿನವರೆಗೆ ನಾವು ಕಳೆದ 2 ವರ್ಷಗಳ ಕಾಲ ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಬಂದಿದ್ದೀವಿ. ಆ ಹಿನ್ನೆಲೆಯಲ್ಲಿ 19 ತಿಂಗಳ ಹಿಂದೆ ಸರ್ಕಾರ 7ನೇ ವೇತನ ಆಯೋಗವನ್ನು ರಚನೆ ಮಾಡಿ ಆದೇಶ ಮಾಡಲಾಗಿತ್ತು. ತದನಂತರ ಏನು ಆಯೋಗ ಅಧ್ಯಯನ ಮಾಡಲಿಕ್ಕೆ ಸಮಯವನ್ನು ಕೇಳ್ತಾ ಇದೆ, ಆ ನಿಟ್ಟಿನಲ್ಲಿ ಹಿಂದಿನ ಸರ್ಕಾರ 6 ತಿಂಗಳ ಕಾಲ ಅವಧಿಯನ್ನು ಮುಂದೂಡಿದ ಕಾರಣ ನಾವು ಸರ್ಕಾರಕ್ಕೆ ಮತ್ತೆ ಆಗ್ರಹ ಮಾಡಿದ್ವಿ ಮಧ್ಯಂತರ ಪರಿಹಾರಕ್ಕಾಗಿ. ನಮಗೆಲ್ಲ ಗೊತ್ತಿರುವಂತೆ ನಾವು ನೀವೆಲ್ಲರೂ ಸೇರಿ 1 ದಿನದ ನಮಸ್ಕಾರದಲ್ಲಿ ಪಾಲ್ಗೊಂಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ಆಗಿನ ಮುಖ್ಯಮಂತ್ರಿಗಳು ನಮ್ಮನ್ನು ಕರೆದು ಮಾತನಾಡಿ, ಇನ್ನೇನು ವರದಿ ಇನ್ನೂ ಬಂದಿಲ್ಲ, ಆ ಕಾರಣಕ್ಕಾಗಿ 17% ನೀವು ಮಧ್ಯಂತರ ಪರಿಹಾರ ತೆಗೆದುಕೊಳ್ಬೇಕು, ನಂತರ ದಿನಗಳಲ್ಲಿ ಆ ವರದಿ ಬಂದ ತಕ್ಷಣ ನಾವು ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಹೇಳಿದರು. ಬಟ್ ನಂತರ ದಿನಗಳಲ್ಲಿ ಸರ್ಕಾರ ಬದಲಾವಣೆ ಆಗಿರೋದ್ರಿಂದ ಮತ್ತೆ ಈ ಸರ್ಕಾರ ಮತ್ತೆ 6 ತಿಂಗಳ ಕಾಲ ಆ ಅವಧಿಯನ್ನು, ಆಯೋಗದ ಅವಧಿಯನ್ನು ವಿಸ್ತರಿಸಿ ಆದೇಶ ಮಾಡಿದೆ. ತದನಂತರ ಆ ಹಿನ್ನೆಲೆಯಲ್ಲಿ ನಾವು ಬೆಂಗಳೂರಲ್ಲಿ ನಡೆದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಮ್ಮೇಳನಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ಕರೆಸಿ ಅವರಿಗೆ ಗೌರವಿಸಿ ನಮ್ಮ ಬೇಡಿಕೆಯನ್ನು ಇಟ್ಟಾಗ ಈ ರಾಜ್ಯದ ಮುಖ್ಯಮಂತ್ರಿಗಳು ಆಯೋಗ ವರದಿ ಕೈಗೆ ಸೇರಿದ ತಕ್ಷಣ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋ ಭರವಸೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ನೀಡಿದರು. ಆದರೆ ಈಗಾಗಲೇ ಆಯೋಗ ತನ್ನ ವರದಿಯನ್ನು ಸಲ್ಲಿಸಿ 4 ತಿಂಗಳ ಕಾಲ ಕಳೆದಿದೆ. ಅಂದರೆ ಆಯೋಗ ರಚನೆಯಾಗಿ 19 ತಿಂಗಳಾಯಿತು. ಕಳೆದ ನಾವು ಇತಿಹಾಸವನ್ನು ಅವಲೋಕನ ಮಾಡಿದರೆ ಇಲ್ಲಿ ಒಂದು ಸ್ಪಷ್ಟ ಆಗುತ್ತೆ. ಅಧಿಕಾರಿಗಳ ವೇತನ ಸಮಿತಿ 1998ರಲ್ಲಿ ಕೇವಲ 2 ತಿಂಗಳಲ್ಲಿ ವರದಿ ತೆಗೆದುಕೊಂಡು ಸರ್ಕಾರ ಅದನ್ನು ಇಂಪ್ಲಿಮೆಂಟ್ ಮಾಡಿತ್ತು. ನಂತರ 5ನೇ ವೇತನ ಆಯೋಗದ ವರದಿಯನ್ನು ಕೇವಲ 11 ತಿಂಗಳಲ್ಲಿ ಅನುಷ್ಠಾನ ಮಾಡಿತ್ತು. ಅದರ ಅಧಿಕಾರಿಗಳ ವೇತನ ಸಮಿತಿ 2012ರಲ್ಲಿ ನಮಗೆ ವೇತನ ಪರಿಷ್ಕರಣೆ ಆಯಿತು. ಕೇವಲ 10 ತಿಂಗಳಲ್ಲಿ ವರದಿಯನ್ನು ಪಡೆದುಕೊಂಡು ಅದನ್ನು ಅನುಷ್ಠಾನ ಮಾಡಲಾಗಿದೆ. ಮುಗಿಸ್ಬೇಕಂದ್ರೆ ಪ್ರತಿಯೊಬ್ಬ ಸರ್ಕಾರಿ ನೌಕರರ ಶ್ರಮ ಅದರ ಹಿಂದಿದೆ. ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ. ಇದೇ ಅತ್ಯಂತ ಶೀಘ್ರದಲ್ಲಿ ಈ ತಿಂಗಳ ಕೊನೆಯೊಳಗಾಗಿ 7ನೇ ವೇತನ ಆಯೋಗವನ್ನು ನಮಗೆ ಜಾರಿ ಮಾಡಬೇಕಂತ ಅಂದ್ಬಿಟ್ಟು ಈ ಒಂದು ಮನವಿ ಕೊಡುವ ಮುಖಾಂತರ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ. ಅದ್ರ ಜೊತೆಗೆ 7ನೇ ಇದು NPS ಯೋಜನೆಯನ್ನು ರದ್ದುಪಡಿಸಬೇಕಂತ ಈಗಾಗಲೇ ಹಲವಾರು ವರ್ಷಗಳಿಂದ ನಾವು ಆಗ್ರಹ ಪಡಿಸ್ತಾ ಬಂದಿದ್ದೀವಿ. ಹಿಂದಿನ ಸರ್ಕಾರ ಆ NPS 7/2024 ಈ 3 ಬೇಡಿಕೆಗಳನ್ನು ಈಡೇರಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಮತ್ತೆ ನಾವು ಸೂಕ್ತವಾದ ನಿರ್ಧಾರ ತೆಗೆದುಕೊಂಡು ಹೋರಾಟದ ರೂಪುರೇಷೆಗಳನ್ನು ಸಿದ್ಧಪಡಿಸ್ತಾ ಇದ್ದೀವಿ. ನಾವು ಯಾವುದೇ ಕಾರಣಕ್ಕೆ ಸರಿಯಲ್ಲ, ಎಲ್ಲ ಬೇಡಿಕೆಗಳು ಈಡೇರುವವರೆಗೂ ನಾವೆಲ್ಲ ಹೋರಾಟದ ರೂಪುರೇಷೆ ಸಿದ್ಧ ಮಾಡಿಕೊಂಡು ಅನಿವಾರ್ಯವಾದರೆ ಮೊನ್ನೆ ತಾನೇ ನಾವು ಕಳೆದ ವರ್ಷ ಮಾಡಿದ್ದೀವಿ, ಕರ್ತವ್ಯಕ್ಕೆ ಗೈರು ಹಾಜರಾಗುವ ಮತ್ತು ಶಾಂತಿಯುತವಾದ ಪ್ರತಿಭಟನೆ ಮಾಡಲಿಕ್ಕೆ ಆಗಲೇ ಸಿದ್ಧತೆಯನ್ನು ನಾವು ಮಾಡಿಕೊಳ್ತಾ ಇದ್ದೇವೆ ಬಂಧುಗಳೇ. ಆ ಕಾರಣಕ್ಕಾಗಿ ಈ ಮನವಿಯನ್ನು ಮೊನ್ನೆ ಅಪರ ಜಿಲ್ಲಾಧಿಕಾರಿಗಳು ಸ್ವೀಕರಿಸಿ
ರಾಜ್ಯದ ರಂಗಸ್ಥಳಕ್ಕೆ ಕಳಿಸಿಕೊಡ್ಬೇಕೆಂದು ಸಮಸ್ತ ಸರ್ಕಾರಿ ನೌಕರರ ಪರವಾಗಿ ಅವರನ್ನು ಕೇಳಿಕೊಳ್ತಾ ಇದ್ದೀನಿ. ಧನ್ಯವಾದಗಳು.